ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂದ್ರೆ ಡೆಲ್ಲಿನಲ್ಲಿ ಕೂತ್ಕೊಂಡು ಕೂಡ ಇವತ್ತು ನಾವು ನಮ್ಮ ಹಳ್ಳಿ ಜನರಿಗೆ ಮಾತನಾಡಬಹುದಾಗಿದೆ. ಸೊ ಆದ್ರಿಂದ ಇವತ್ತು ಏನ್ ಈ ಸಭೆ ನಡೀತಾ ಇದೆ ಬಹಳ ಮಹತ್ವಪೂರ್ಣವಾದದ್ದು. ಬಹುಶಃ ಇಡೀ ದೇಶದಲ್ಲಿ ಇಂತ ಒಂದು ವ್ಯವಸ್ಥೆ ಇಲ್ಲ. ಈ ವ್ಯವಸ್ಥೆಯನ್ನ ನಾವು ಚಾಮರಾಜನಗರದಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿ ಮಾಡ್ತಾ ಇರೋದಕ್ಕೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನ ನಾನು ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಿದ್ದೇನೆ. ಈಗಾಗ್ಲೇ ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ. ಉಮಾ ಅಂತ ಮಾತಾಡಿದ್ರಲ್ಲ ಮೊದಲನೇದಾಗಿ ವಿದ್ಯಾರ್ಥಿನಿ ಇದರ ಅಲ್ಲಿ ಎರಡು ಕೇಳ್ತಾ ಇದ್ದಾರೆ. ಸೈಕಲ್ ಬೇಕು ಸರ್, ಮತ್ತೆ ಸೈಕಲ್ ಸ್ಟ್ಯಾಂಡ್ ಬೇಕು ಸರ್. ಓಕೆ, ಸೊ ಸೈಕಲ್ ಇಲ್ಲ ಈಗ? ಇಲ್ಲ ಸರ್. ಓಕೆ, ಖಂಡಿತವಾಗಿ ಮಾನ್ಯ ನಮ್ಮ ಮಧು ಬಂಗಾರಪ್ಪ ಅವ್ರ ಹತ್ರ ಮಾತಾಡ್ಕೊಂಡು ಕೇಳ್ಕೊತೀನಿ ಏನಿದೆ ಆ ಯೋಜನೆ ಇದೆ ಈಗ. ಖಂಡಿತವಾಗ್ಲೂ ಅದು ಯಾರ ಹತ್ರ ಸೈಕಲ್ ಇದೆ ಸ್ಟ್ಯಾಂಡ್ ಮಾಡಿಸ್ಬೇಕಾದ್ರೂ ಮಾಡಿಸ್ತೀನಿ. ಈಗಾಗ್ಲೇ ನಿಮ್ಮ ಅಮೂಲ್ಯ ಇರ್ಬೋದು, ವಿದ್ಯಾಶ್ರೀ, ಭರತ್, ಮೋಹಿತ್, ಭುವನೇಶ್ವರಿ, ಸಿಂಚನ, ಸಚಿನ್, ಪೃಥ್ವಿ ಎಲ್ಲರೂ ಮಾತನಾಡಿದ್ದಾರೆ. ನಮ್ಮ ಸಿಇಒಗೆ ನಾನು ಈಗಲೇ ಹೇಳ್ತಾ ಇದ್ದೀನಿ, ನಿಮ್ಮ ಸ್ಮಾರ್ಟ್ ಬೋರ್ಡ್ ಏನಿದೆ ಮತ್ತೆ ಡಿಜಿಟಲ್ ಲೈಬ್ರರಿ ಏನು ಅಮೂಲ್ಯ ಕೇಳಿದ್ದಾರೆ ಅದು ಇಮಿಡಿಯೇಟ್ ಆಗಿ ಪ್ರೊಸೆಸ್ ಮಾಡಿ. ಡೋಂಟ್ ವೇಟ್ ಫಾರ್ CSR. ಕಿಯೋನಿಕ್ಸ್ ಮುಖಾಂತರ ಅದನ್ನ ಮಾಡಿಸ್ಲಿಕ್ಕೆ ನಾನು ಮಾಡಿಸ್ಕೊಡ್ತೀನಿ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಉದ್ಯೋಗ ಖಾತ್ರಿ ಯೋಜನೆ ಅಂತ ಮಾಡಕ್ ಹೋದ್ರೆ ತಡವಾಗ್ಬಹುದು. ಅವ್ರು ಗ್ರೌಂಡ್ ಲೆವೆಲಿಂಗ್ ಕೇಳಿದ್ದಾರೆ, ಅದನ್ನ ನೀವು 4515 ನಲ್ಲಿ ತಾವು ಮಾಡಕ್ಕಾದ್ರೆ ತಾವು ಮಾಡ್ಬಿಟ್ಟು ನನಗೆ ಕಳ್ಸಿಕೊಡಿ, ಅದನ್ನ ನಾನು ಅಪ್ರೂವ್ ಮಾಡಿ ಕಳಿಸ್ತೀನಿ. ಮತ್ತೆ ಸ್ಪೋರ್ಟ್ಸ್ ಕಿಟ್ ಅಂತ ಕೇಳಿದ್ದಾರೆ. ಸೊ ಅದೇನೇ ಇರ್ಬೋದು, ಅದು ಡಿಸ್ಟ್ರಿಕ್ಟ್ ಅಥವಾ ತಾಲೂಕು ಸ್ಪೋರ್ಟ್ಸ್ ಅಧಿಕಾರಿಗಳು ಯಾರಿದ್ದಾರೆ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಇಲ್ಲಿ 4-5 ಪಂಚಾಯತ್ ಸೇರಿದ್ದಾರೆ. ಯಾವ್ಯಾವ ಪಂಚಾಯತಿಗೆ ಏನೇನ್ ಸ್ಪೋರ್ಟ್ಸ್ ಕಿಟ್ ಬೇಕು ಅಂತ ಒಂದ್ ಲಿಸ್ಟ್ ಅದನ್ನ ನನಗೆ ಸಲ್ಲಿಸಿದ್ರೆ ನಾನೇ ಇಲ್ಲಿ ಯಾರಿಗಾನ ಮಾತನಾಡಿ ಅವರ CSR ರೆಸ್ಪಾನ್ಸಿಬಿಲಿಟಿ ಇದರಲ್ಲಿ ನನ್ನ CSR ಇದರಲ್ಲಿ ನಾನೇ ಕೊಡ್ಸುವಂತ ಒಂದು ವ್ಯವಸ್ಥೆ ನನ್ನ ಅತಿ ಶೀಘ್ರದಲ್ಲಿ ನಾನು ಮಾಡ್ಲಿಕ್ಕೆ ನನ್ನ ಹೇಳ್ತೀನಿ. ಈಗಾಗಲೇ ASIR ಅಲ್ಲಿ ಬಿಟ್ ಪೊಲೀಸ್ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಶೀಘ್ರವಾಗಿ ಆಗ್ಲಿ. ಮತ್ತೆ ಕೊಠಡಿಗಳು ನಮ್ಮ ಭರತ್ ಇರ್ಬೋದು ಮತ್ತೆ ಭುವನೇಶ್ವರಿ ಅವರು ಇರ್ಬೋದು, ಕೊಠಡಿಗಳು ಕೇಳಿದ್ದಾರೆ. ಅದ್ರದ್ದು ಎಸ್ಟಿಮೇಟ್ ಮಾಡಿ ನನಗೆ 1-2 ದಿನದಲ್ಲಿ ಕಳಿಸಿದ್ರೆ ಅದನ್ನು ಕೂಡ ನಾನು ಅಪ್ರೂವ್ ಮಾಡ್ತೀನಿ. ಅಕ್ಷರ ದಾಸೋಹ ಹಾಲ್ ಇರ್ಬೋದು, ಡೈನಿಂಗ್ ಹಾಲ್ ಇರ್ಬೋದು ಅಥವಾ ಶೌಚಾಲಯ ಇರ್ಬೋದು, ಅದ್ರದ್ದೆಲ್ಲಾನು ಕೂಡ ಎಸ್ಟಿಮೇಟ್ಸ್ ಅನ್ನ ನನಗೆ ಕೊಟ್ರೆ 15 ದಿನದ ಕಾಮಗಾರಿಯನ್ನ ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡಿಸುವಂತ ಕೆಲಸ ನನ್ನ ಮಾಡ್ತೀನಿ. ಮತ್ತೆ ಮೋಹಿತ್ ಅವರು ಲ್ಯಾಪ್ಟಾಪ್ ಕೇಳಿದ್ದಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯ, ಈ ವಯಸ್ಸಿಗೆ ಲ್ಯಾಪ್ಟಾಪ್ ಬೇಡ ಮೋಹಿತ್. ವಿ ವಿಲ್ ಎನ್ಶೋರ್ ನಿಮ್ಮ ಶಾಲೆಗಳಲ್ಲಿ ನಮ್ಮ ಹೊಸ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪರ್ಸನಲ್ ಕಂಪ್ಯೂಟರ್ ಅನ್ನ ನಾವು ಮೊನ್ನೆ ಲಾಂಚ್ ಮಾಡಿದೀವಿ ಕರ್ನಾಟಕ ಸರ್ಕಾರದಿಂದ. ಅದರಿಂದ ತಮ್ಗೆಲ್ಲರಿಗೂ ಬಹಳ ಅನುಕೂಲ ಆಗುತ್ತೆ. ಅಂತದ್ದು ಒಂದು 4-5 ಕಂಪ್ಯೂಟರ್ ಇವತ್ತಿರುವಂತ ಎಲ್ಲಾ ಪಂಚಾಯತ್ ಯಾರು ಭಾಗವಹಿಸ್ತಾ ಇದ್ದಾರೆ ಅದನ್ನ ನಾನು ಕಿಯೋನಿಕ್ಸ್ ಮುಖಾಂತರ ನಾನು ಮಾಡ್ಕೊಡ್ತೀನಿ. ಅದು ನಿಮ್ಗೆ ವೈಯಕ್ತಿಕವಾಗಿ ಹಾಗೂ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಇದೆ. ಸೊ ಲ್ಯಾಪ್ಟಾಪ್ ಗಿಂತ ಫಸ್ಟ್ ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ಗೆಟಿಂಗ್ ಸ್ಕೂಲ್ ದ ಪರ್ಸನಲ್ ಕಂಪ್ಯೂಟರ್ಸ್ ವಿಚ್ ವಿಲ್ ಹೆಲ್ಪ್ ಆಲ್ ಆಫ್ ಯು. ಅದನ್ನು ಕೂಡ ನಾನು ಮಾತು ಕೊಡ್ತಾ ಇದ್ದೀನಿ. ನಮ್ಮ CEO ಅವರಿಗೆ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ. ಭುವನೇಶ್ವರಿ ಒಂದು ಹಳ್ಳಿ ರಸ್ತೆ ಕೇಳಿದ್ದಾರೆ. ಎಸ್ಟಿಮೇಟ್ ಅನ್ನ ಕಳಿಸ್ಬಿಟ್ರೆ ರಾವತ್ ಅವರೇ, ಐ ವಿಲ್ ಎನ್ಶೋರ್ ದಟ್ ಇಟ್ ಇಸ್ ಡನ್ ಇಮಿಡಿಯೇಟ್ಲಿ. ಮತ್ತೆ ಕುಡಿಯೋ ನೀರಿನ ಸಮಸ್ಯೆ ಯಾಕೆ ಆಗ್ತಾ ಇದೆ ಶಾಲೆಗಳಲ್ಲಿ, ಸ್ವಲ್ಪ ದಯವಿಟ್ಟು ಬಹಳ ಗಂಭೀರವಾಗಿ ತಾವು DC ಅವರು ತಗೋಬೇಕಾಗ್ತದೆ. ಯಾಕಂದ್ರೆ ವಿತೌಟ್ ಸೋರ್ಸ್ ನೀರ್ ಪೈಪ್ಲೈನ್ ಮತ್ತೆ OSTಗಳು ಕಟ್ತಾ ಇದ್ದೀರಾ ಅಂದ್ರೆ ಅದು ವೈಜ್ಞಾನಿಕವಾಗಿ ಅಲ್ಲಿ ಬೇರ್ ಮಟ್ಟದಲ್ಲಿ ಕೆಲಸ ಆಗ್ತಾ ಇಲ್ಲ ಅಂತ ಅರ್ಥ. ಸೊ ಅದರಿಂದ ನೀರಿನ ವ್ಯವಸ್ಥೆ, ಎಸ್ಪೆಷಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, RO ಪ್ಲಾಂಟ್ಸ್ ಇರ್ಬೋದು, ಮತ್ತೆ ಈ ಶೌಚಾಲಯಕ್ಕೆ ಇರ್ಬೋದು, ಅದನ್ನ ಆದ್ಯತೆ ಮೇರೆಗೆ ಅದನ್ನ ಒಂದು ಕೂಡ ಎಸ್ಟಿಮೇಟ್ ಅನ್ನ ಕಳಿಸ್ಕೊಡಿ. ಯಾಕಂದ್ರೆ ಇಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿದೆ, ಅಲ್ಲಿ ಶೌಚಾಲಯ ಸರಿಯಾಗಿಲ್ಲ ಅಥವಾ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅಂದ್ರೆ ಅದು ಮುಜುಗರ ತರುವಂತ ಪರಿಸ್ಥಿತಿ. ದಟ್ ಐ ಡೋಂಟ್, ಒಂದು ಲ್ಯಾಪ್ಟಾಪ್ ಇಲ್ಲ ಪರವಾಗಿಲ್ಲ, ಯಾವ್ದೋ ಒಂದು ಕ್ರೀಡೆ ಸಾಮಗ್ರಿ ಇಲ್ಲ ಪರವಾಗಿಲ್ಲ, ಆದ್ರೆ ಕುಡಿಯೋ ನೀರು ಮತ್ತೆ ಶೌಚಾಲಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗ್ಲಾರ್ದಂಗ್ ನೋಡ್ಕೊಳ್ಳಿ. ಅದನ್ನ ಮಿಷನ್ ಮೋಡ್ ನಲ್ಲಿ ತಾವು ಎಸ್ಟಿಮೇಟ್ ಗಳನ್ನ ಕಳಿಸಿದ್ರೆ ವಿ ವಿಲ್ ಎನ್ಶೋರ್ ದಟ್ ಇಸ್ ಆಲ್ಸೋ ಡನ್. ಸೊ ಒಟ್ಟಾರೆ ಇವತ್ತು
ಮಕ್ಳು ಏನ್ ಕೇಳಿದ್ದಾರೆ. ಆಮೇಲೆ ಇನ್ನ ಒಂದು ಶಾಲೆ ಸ್ವಚ್ಛತಾ ಮಾಡ್ಬೇಕಾದ್ರೆ ಚರಂಡಿ ನೀರು ಬೇರೆಯವ್ರ ಮನೆಗೆ ಹೋಗುತ್ತೆ ಅಂತೆ. ಅದನ್ನೂ ಕೂಡ ದಯವಿಟ್ಟು ಒಳಚರಂಡಿ ವ್ಯವಸ್ಥೆ ಶಾಲೆ ಆವರಣದಲ್ಲಿ ಮಾಡ್ಬೇಕಾ ಅಥವಾ ಅದ್ರ ಹೊರಗ್ ಮಾಡ್ಬೇಕಾ ಅದನ್ನು ಕೂಡ ಪರಿಶೀಲನೆ ಮಾಡ್ಬಿಟ್ಟು ಅದನ್ನು ಕೂಡ ಕಾಮಗಾರಿಯನ್ನ ಕಳಿಸ್ಕೊಟ್ರೆ ಅದನ್ನು ಕೂಡ ನಾನು ಮಾಡಿಸ್ಕೊಡ್ತೀನಿ ಅಂತ ನಾನು ತಮ್ಮ ಮುಖಾಂತರ ನಮ್ಮ ಎಲ್ಲಾ ಯುವ ಸ್ನೇಹಿತರಿಗೆ ನಾನು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಆದ್ರೆ ಇವತ್ತು ಏನ್ ಬರೇ ಬೇಡಿಕೆಗಳ ಪಟ್ಟಿ ತರ ಆಗ್ಬಾರ್ದಿತ್ತು ಗ್ರಾಮ ಸಭೆ ಅಂದಾಗ. ಏನ್ ಮಾಡ್ಬೇಕಂತ ಇದೆಯಪ್ಪ, ಮುಂದೆ ಏನ್ ಓದ್ಬೇಕಂತ ಇದೆಯಾ? ಸರ್ IAS ಆಗ್ಬೇಕಂತ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್. ಮತ್ತೆ ನಿಮ್ಮ ಲೈಬ್ರರಿಗೆ ಹೋಗಿದ್ಯಾ ನೀನು? ನಮ್ಮ ಗ್ರಾಮೀಣ ಗ್ರಂಥಾಲಯಗಳಲ್ಲಿ ಹೋಗಿಲ್ಲ ಸರ್. ಹೋಗ್ಬೇಕಲ್ಲಪ್ಪ. ನೀವು ಈ ಸಾಮಾಜಿಕ ಜಾಲತಾಣದಿಂದ ಹೊರಗಡೆ ಫೇಸ್ಬುಕ್ ಅದ್ರಲ್ಲೇ ಜಾಸ್ತಿ ಇರ್ತೀಯಾ ಏನು? ಹೌದು ಸರ್. ಫೇಸ್ಬುಕ್ ವಾಟ್ಸ್ಆಪ್ ಜಾಸ್ತಿ ನೋಡ್ತೀಯಾ? ಹೌದು ಸರ್. ಅದು ಬಿಟ್ಟು ಪುಸ್ತಕ ಇಡಿ, ಅವಾಗ IAS KS ಆಗ್ತೀಯಾ? ಆಯ್ತು ಸರ್. ಯಾವ್ದ್ರಲ್ಲಿ ಆಸಕ್ತಿ ನಿಂಗೆ? ಸರ್ ಇದು ರಾಜಕೀಯ. ಅಧಿಕಾರಿನೂ ಆಗ್ಬೇಕು ಅಂತ ರಾಜಕೀಯನೂ ಮಾಡ್ಬೇಕಂತೇನಪ್ಪ? ರಾಜಕೀಯದಲ್ಲಿ ಆಸಕ್ತಿ ಐತೆ ಸರ್ ಫುಲ್. ನೀನು ಫಸ್ಟ್ ಓದು. ಆಯ್ತು ಸರ್. ಆಮೇಲೆ ರಾಜಕೀಯ ಯಾವಾಗನ ಬರ್ಬೋದು. ಅಧಿಕಾರಿ ಆದ್ಮೇಲೂ ಕೂಡ ರಾಜಕೀಯಕ್ಕೆ ಬರ್ಬೋದು ನೀನು. ಆಯ್ತು ಸರ್. ಏನ್ ಮಾಡ್ಬೇಕಂತ ಇದೆಯಾ ಉಮಾನ ನೀನು? ಏನ್ ಮಾಡ್ಬೇಕಂತ ಇದೆಯಾ ಉಮಾ ನೀನು? ಸರ್ ಡಾಕ್ಟರ್. ವೆರಿ ಗುಡ್. ಇಲ್ಲಿ ನಮ್ಮ SP ಚಾಮರಾಜನಗರ್ ಇದಾರೆ, ಪರಿಚಯನ ನಿನ್ಗೆ? ನೋಡಿ, ಈಗ ನಮ್ಮ ಕವಿತಾ ಅವರು ಮಹಿಳಾ ಆಫೀಸರ್ SP, ನಮ್ CEO ಅವ್ರು ಅಲ್ಲೇ ಇದಾರಲ್ಲ, ಇಂಥವ್ರಿಂದ ತಾವು ಸ್ಫೂರ್ತಿ ಪಡಿಬೇಕು. ಯಾಕೆ ಡಾಕ್ಟರೇ ಯಾಕೆ ಆಗ್ಬೇಕಂತ ಇದ್ರೆ ಇಂಜಿನಿಯರ್ ಯಾಕೆ ಬೇಡ? ಸರ್ ಹಳ್ಳಿಗಳಿಗೆ ಡಾಕ್ಟರ್ ಇಲ್ಲ ಸರ್, ಎಲ್ಲ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತಿದ್ದೀನಿ ಸರ್. ಎಲ್ಲರೂ ಹೀಗೆ ಹೇಳ್ತಾರೆ. ಒಂದ್ಸರಿ ಹೋದಾಗ ಗ್ರಾಮೀಣ ಯಾರು ತಿರುಗು ನೋಡೋದಿಲ್ಲ. ಇಲ್ಲ ಸರ್. ಒಳ್ಳೇದಾಗ್ಲಿ ಅಮ್ಮ ತಮ್ಗೆ. ಎಲ್ಲಿ ವಿದ್ಯಾಶ್ರೀ ಯಾರ ಪಕ್ಕದಲ್ಲಿ ಯಾರಿದ್ದಾರೆ ಕೊಡಿ. ನಮಸ್ತೆ ಸರ್. ನಮಸ್ತೆ, ಹೇಳಿ ನೀವೇನ್ ಮಾಡ್ಬೇಕಂತ ಇದ್ದೀರಾ? ಐ ವಾಂಟ್ ಟು ಬಿಕಮ್ ಲಾಯರ್. ಓ ಎಕ್ಸಲೆಂಟ್. ನೀವ್ ಯಾಕೆ ಲಾಯರ್ ಆಗ್ಬೇಕಂತ ಇದ್ರೆ? ವೈ ಡು ಯು ವಾಂಟ್ ಟು ಪರ್ಸ್ಯೂ ಲಾ? ಒಳ್ಳೆ ನ್ಯಾಯ ಕೊಡ್ಸಕ್ಕೆ, ಯಾರು ಸತ್ಯವಾಗಿ ನಿಂತ್ಕೋತಾರ ಅವ್ರ ಪರವಾಗಿ ನ್ಯಾಯ ಕೊಡ್ಸಕ್ಕೋಸ್ಕರ ನಾನು ದೊಡ್ಡ ಲಾಯರ್ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಸರ್. ವೆರಿ ಗುಡ್. ಅನ್ಯಾಯ ಯಾರಿಂದ ಆಗ್ತಾ ಇದೆ? ಅನ್ಯಾಯ ದುಷ್ಟರಿಂದ ಆಗುತ್ತೆ ಸರ್. ಯಾರು ಸುಳ್ಳು ಹೇಳ್ಕೊಂಡು ಬರ್ತಾರೆ ಅವರಿಂದ ಅನ್ಯಾಯ ಆಗುತ್ತೆ ಸರ್. ಸತ್ಯದ ಪರವಾಗಿ ನಿಂತ್ಕೊಂಡ್ರೆ ಅವ್ರು ಏನೇ ಹೇಳಿದ್ರು ಸತ್ಯ ಗೆಲ್ಲುತ್ತೆ ಸರ್ ಅನ್ನೋ ನಂಬಿಕೆಯಲ್ಲಿ ಸತ್ಯವನ್ನು ನಂಬ್ಕೊಂಡು ನಾನು ಲಾಯರ್ ಆಗಿ ಸತ್ಯವನ್ನು ಹೇಳ್ಕೊಂಡು ಬಂದವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಆಸೆ ಪಡ್ತೀನಿ ಸರ್. ವೆರಿ ಗುಡ್. ಯಾರು ನಿಮ್ ಪ್ರಕಾರ ಒಳ್ಳೆ ಲಾಯರ್ ನಮ್ ದೇಶದಲ್ಲಿ? ಡಾಕ್ಟರ್ ಅಂಬೇಡ್ಕರ್ ಅವ್ರ ಹೆಸರು ಕೇಳಿದೀರಾ? ಹಾ ಸರ್, ಗೊತ್ತು. ಅವ್ರದೇ ಅಲ್ವಾ ಹೆಚ್ಚು ಕೊಡುಗೆ ಇರೋದು ಸಂವಿಧಾನದಲ್ಲಿ, ನ್ಯಾಯಕ್ಕೋಸ್ಕರ, ಸತ್ಯಕ್ಕೋಸ್ಕರ. ಹೌದು ಸರ್. ಎಲ್ಲ ಸಿದ್ಧಾಂತಗಳನ್ನ ತಿರುತ್ತದೆ. ಆಲ್ ದ ವೆರಿ ಬೆಸ್ಟ್ ಬೇಟಾ. ಥ್ಯಾಂಕ್ ಯು ಸರ್. ಏನಾಗ್ಬೇಕಂತ ಇದ್ದೀರಾ? DC ಸರ್. ಈಗ ಎಲ್ಲರೂ ಮೋನ ಅವ್ರ ತರ ಆಗ್ಬೇಕು, ಕವಿತಾ ಅವ್ರ ತರ ಆಗ್ಬೇಕು, ಶಿಲ್ಪಾ ಅವ್ರ ತರ ಆಗ್ಬೇಕು ಅಂತ ಇದಾರ. ಮಂಜುನಾಥ್ ಅವ್ರ ತರ, ಕೃಷ್ಣಮೂರ್ತಿ ಅವ್ರ ತರ, ಪ್ರಿಯಾಂಕ್ ತರ ಆಗ್ಬೇಕು ಅಂತ ಯಾರು ಹೇಳ್ತಾ ಇಲ್ಲಲ್ಲ. ನೋ ಬಟ್ ಗುಡ್, ರಿಯಲಿ ಅಪ್ರಿಶಿಯೇಟ್ ಇಟ್. ಯಾಕಂದ್ರೆ ಎಲ್ಲಾನು ಕೂಡ ಮಕ್ಕಳು ನೋಡಿ ಪ್ರಬುದ್ಧತೆ ಇದೆ. ಅವರಿಗೆ ಸ್ವಲ್ಪ ಎನ್ಕರೇಜ್ ಮಾಡಿದ್ರೆ ನಮ್ಮ ಅಧಿಕಾರಿಗಳಿರ್ಬೋದು ಅಥವಾ ಜನಪ್ರತಿನಿಧಿಗಳಿರ್ಬೋದು ಅವರ ಭವಿಷ್ಯವನ್ನ ರೂಪಿಸಕ್ಕೆ ನಮ್ದೊಂದು ಅಳಿಲ್ ಸೇವೆ ಇರಲಿ ಪಂಚಾಯತ್ ರಾಜ್ ಮುಖಾಂತರ. ನಮಸ್ತೆ ಮೇಡಮ್. ನಮಸ್ತೆ ಪುಟ್ಟ. ಏನ್ ಹೆಸರು ನಿಂದು? ಅಮೂಲ್ಯ ಯಸ್ಮಿ. ಎಸ್ ಅಮೂಲ್ಯ, ಹೌ ಯು? ಐ ಆಮ್ ಫೈನ್ ಮ್ಯಾಮ್. ಏನು ನಿಂದು ಕನಸೇನು, ಡ್ರೀಮ್ ಏನು? ನಾನ್ DC ಆಗ್ಬೇಕು ಮ್ಯಾಮ್. ಖಂಡಿತ ಆಗ್ತೀಯ ಅಲ್ವಾ? ಎಸ್ ಮ್ಯಾಮ್. ಏನ್ ಮಾಡ್ಬೇಕು DC ಆಗ್ಬೇಕಂದ್ರೆ? ಚೆನ್ನಾಗಿ ಓದ್ಬೇಕಾ? ಎಸ್ ಮ್ಯಾಮ್. ನಾಲೆಡ್ಜ್ ಕಲ್ಟಿವೇಟ್ ಮಾಡ್ಕೋಬೇಕಲ್ವಾ? ಎಸ್ ಮ್ಯಾಮ್. ಕಮ್ಯುನಿಕೇಶನ್ ಇಂಪ್ರೂವ್ ಮಾಡ್ಕೋಬೇಕು. ಎಸ್ ಮ್ಯಾಮ್. ಕಮ್ಯುನಿಕೇಶನ್ ಇದ್ರೆ ಕಾನ್ಫಿಡೆನ್ಸ್ ಬರುತ್ತೆ. ತುಂಬಾ ಆಲ್ರೆಡಿ ಯು ವೆರಿ ಕಾನ್ಫಿಡೆಂಟ್. ಎಸ್ ಮ್ಯಾಮ್. ಸೊ ಖಂಡಿತ ಡೂ ಹಾರ್ಡ್ ವರ್ಕ್ ಅಂಡ್ ಡೆಫಿನೆಟ್ಲಿ ವಿಲ್ ಬಿಕಮ್ ಒನ್. ಓಕೆನಾ? ಓಕೆ ಮ್ಯಾಮ್. ಆಲ್ ದ ವೆರಿ ಬೆಸ್ಟ್ ಪುಟ್ಟ. ಥ್ಯಾಂಕ್ ಯು ಮ್ಯಾಮ್. ಸೊ ಎಲ್ಲ ಅಲ್ಲಿ ಇರುವಂತ ಎಲ್ಲ ನಮ್ಮ ಯುವ ಸ್ನೇಹಿತರಿಗೆ ಕಲಿಕೆಗೆ ಬಹಳ ಪ್ರಮುಖವಾದಂತ ಅಂಶ ಏನಪ್ಪಾ ಅಂದ್ರೆ ಕುತೂಹಲ ಇರ್ಬೇಕು.
ಕುತೂಹಲ ಇರಲಿಲ್ಲ ಅಂದ್ರೆ ಕಲಿಕೆ ಇರೋದಿಲ್ಲ, ಕಲಿಕೆ ಇರೋದಿಲ್ಲ ಅಂದ್ರೆ ವೈಜ್ಞಾನಿಕ ಮನೋಭಾವನೆ ಬೆಳೆಯೋದಿಲ್ಲ, ವೈಜ್ಞಾನಿಕ ಮನೋಭಾವನೆ ಬೆಳೆಯೋದಿಲ್ಲ ಅಂದ್ರೆ ಸರಿಯಾದ ಪ್ರಶ್ನೆ ಕೇಳುವಂತ ಬುದ್ಧಿ ಬರೋದಿಲ್ಲ. ಸೊ ಆದ್ರಿಂದ ಕುತೂಹಲನ್ನ ಯಾವಾಗ್ಲೂ ಬೆಳೆಸ್ತಾ ಇರಿ. ಕುತೂಹಲ ಇದ್ರೇನೆ ಕಲಿಕೆ, ಕಲಿಕೆ ಇದ್ರೆ ಮಾತ್ರ ಪ್ರಬುದ್ಧತೆ. ಎಲ್ಲರೂ ಸೇರ್ ಮಾಡ್ತೀರಾ? ಅವರೇ, ಇಫ್ ಐ ಮೇ ರಿಕ್ವೆಸ್ಟ್ ಯು, ಎಲ್ಲ ನಮ್ಮ ಲೈಬ್ರರಿಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಇದೆಯಾ ಇಲ್ಲ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಯಾವ್ದ್ಯಾವ್ದ್ರಲ್ಲಿ ಇಲ್ಲ ಅಂತ ನೀವು ಒಂದು ಪಟ್ಟಿ ಮಾಡ್ಕೊಡಿ. ಐ ವಿಲ್ ಎನ್ಶೋರ್ ಎವ್ರಿ ಲೈಬ್ರರಿ ಇನ್ ಚಾಮರಾಜನಗರ್ ಹ್ಯಾಸ್ ದ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ದಟ್ ಇಸ್ ರಿಕ್ವೈರ್ಡ್. ಎಸ್ ಸರ್, ಪಟ್ಟಿ ಮಾಡ್ಕೊಂಡು ಸರ್ ತಮಗೆ ಅಪ್ಡೇಟ್ ಕೊಡ್ತೇವೆ ಸರ್. ಶೋರ್ ಶೋರ್. ಸೊ ಎನಿವೇ, ಥ್ಯಾಂಕ್ ಯು ಸೋ ಮಚ್. ಇದು ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ, ಎಲ್ಲಿ ಮಕ್ಕಳಿಗೆ ಅವರ ಹಕ್ಕುಗಳ ಬಗ್ಗೆ ಇರ್ಬೋದು, ಅವರ ಜವಾಬ್ದಾರಿಗಳ ಬಗ್ಗೆ ಇರ್ಬೋದು, ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಗ್ ನಡೀತಾ ಇದೆ, ಸಂವಿಧಾನದಲ್ಲಿ ಇರುವಂತ ಅವರ ಆಶಯಗಳಿರ್ಬೋದು ಅಥವಾ ಅವರ ಹಕ್ಕುಗಳಿರ್ಬೋದು ಅಥವಾ ಅವರ ಕರ್ತವ್ಯ, ನಾಗರಿಕರಾಗಿ ಅವರ ಕರ್ತವ್ಯಗಳಿರ್ಬೋದು, ಇದು ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ ಇದೆ. ಆದ್ರೆ ಇದನ್ನ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ನಾವು ರೂಪಿಸ್ಕೊಂಡು ಶಾಲಾ ಮಕ್ಕಳಿಗಿರ್ಬೋದು, ಕಾಲೇಜ್ ವಿದ್ಯಾರ್ಥಿಗಳಿಗಿರ್ಬೋದು, ನಾವು ಬೇರ್ಮಟ್ಟದಿಂದಾನೆ ಅವರ ಜವಾಬ್ದಾರಿ ಮತ್ತೆ ನಾಗರಿಕರಾಗಿ ಅವರು ಮಾಡ್ಬೇಕಾಗಿರುವಂತಹ ಕರ್ತವ್ಯಗಳ ಬಗ್ಗೆ ನಾವು ಅರಿವನ್ನ ಮೂಡಿಸಿದ್ರೆ ಖಂಡಿತವಾಗೂ ಬೇರ್ಮಟ್ಟದಲ್ಲಿ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಮತ್ತೆ ಪ್ರಜಾಪ್ರಭುತ್ವ ಮತ್ತೆ ಸಂವಿಧಾನದ ಆಶಯಗಳು ನಾವು ಗಟ್ಟಿಗೊಳಿಸಬಹುದಾಗಿದೆ. ಅದರಿಂದ ಇವತ್ತು ಏನು ನಮ್ಮ ಮಕ್ಕಳು ಬೇಡಿಕೆ ಇಟ್ಟಿದ್ದಾರೆ, ತಪ್ಪೇನಿಲ್ಲ, ಅದು ಕೂಡ ಅವ್ರ ಹಕ್ಕಿದೆ. ಮತ್ತೆ ಅದನ್ನ ಈಡೇರಿಸೋದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಇಲಾಖೆ ಯಾವುದೇ ಇರ್ಬೋದು, ಶಾಸಕರಾಗಿರ್ಬೋದು ಅಥವಾ ನಾನಾಗಿರ್ಬೋದು, ಅದನ್ನ ಈಡೇರಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ. ಸೊ ಇವತ್ತೇನ್ ಸಲಹೆಗಳು ಕೊಟ್ಟಿದ್ದಾರೆ ಎಲ್ಲ ನಮ್ಮ ಅಧಿಕಾರಿಗಳನ್ನ ಸೂಚನೆಯನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ಅದು ಗಂಭೀರವಾಗಿ ಪರಿಗಣಿಸ್ಬಿಟ್ಟು ಫಾಲೋ ಅಪ್ ಆಗ್ಬೇಕು. ವಿಶೇಷವಾಗಿ ನನಗೆ ವೈಯಕ್ತಿಕವಾಗಿ ಸಂತೋಷ ಏನಪ್ಪಾ ಅಂದ್ರೆ ನಮ್ಮ ಮಕ್ಕಳಲ್ಲಿ ಹಸಿವಿದೆ, ಕಲಿಕೆಯ ಹಸಿವಿದೆ, ಅದನ್ನ ನಾವು ಈಡೇರಿಸಬೇಕಾಗ್ತದೆ. ಶಿಕ್ಷಣಕ್ಕೆ ಅವರಿಗೆ ಸಶಕ್ತ ಮಾಡಬೇಕು, ಅದನ್ನ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಅಂತ ನನ್ನ ಹೇಳಿಕ್ ನಾನು ಬಯಸ್ತಾ ಇದ್ದೀನಿ. ಅವ್ರು ಕೇಳಿದಂತ ಸ್ಪೋರ್ಟ್ಸ್ ಕಿಟ್ ಇರ್ಬೋದು, ಅವರು ಕೇಳಿದಂತ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಇರ್ಬೋದು, ಅವ್ರು ಕೇಳಿದಂತ ಅವರ ಡಿಜಿಟಲ್ ಲೈಬ್ರರಿ ಇರ್ಬೋದು, ಪುಸ್ತಕಗಳಿರ್ಬೋದು, ಅವೆಲ್ಲಾನು ಕೂಡ ನಮ್ಮ ಮಕ್ಕಳ ಏನ್ ಬೇಡಿಕೆ ಇದಾರೆ, ಎಸ್ಪೆಷಲಿ ಕಲಿಕೆಗೆ ಯಾವುದೇ ಅಡ್ಡಿ ಆಗ್ಲಾರ್ದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದಾಗಿರ್ತದೆ. ವೈಯಕ್ತಿಕವಾಗಿ ಕೂಡ ನಾನು ಏನ್ ಮಾಡ್ಬೋದು, ನಮ್ಮ IT ಕಂಪನಿಗಳ ಒಂದು CSR ಇಂದ ಅದನ್ನು ಕೂಡ ನಾನು ಮಾಡಿಸ್ತೀನಿ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದು ಬಹುಶಃ ಇದು ಎಲ್ಲಾ ಕಡೆನೂ ಒಂದು ಮಾಡಿದ್ರೆ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆ ಪಾರದರ್ಶಕತೆಯನ್ನು ಕೂಡ ಹೆಚ್ಚಾಗುತ್ತೆ. ಮತ್ತೆ ಜನರಲ್ಲಿ ಕೂಡ ಒಂದು ಅರಿವು ಮೂಡುತ್ತೆ, ನಮ್ಮ ಬೇರ್ ಮಟ್ಟದಲ್ಲಿ ನಮ್ಮ ಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಕೂಡ ಅಲ್ಲಿ ಅರಿವು ಮೂಡ್ತದೆ. ಮತ್ತೆ ಜನರ ಬೇಡಿಕೆಗಳಿಗೆ ಕೂಡ ಈಡೇರಿಸಿದಂಗೆ ಅಟ್ಲೀಸ್ಟ್ ಅವರು ಏನ್ ಹೇಳ್ತಾ ಇದ್ದಾರೆ ಅದನ್ನ ಕೇಳಲಿಕ್ಕೆ ಒಂದು ವೇದಿಕೆ ಆಗುತ್ತೆ. ಸೊ ಅದರಿಂದ ಇದು ಒಂದು ಇನಿಷಿಯೇಟಿವ್ ಅನ್ನ ನಾವೇನ್ ತಗೊಂಡಿದೀವಿ, ಇದು ಬಹಳ ಉತ್ತಮವಾದಂತದ್ದು. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಹೇಳ್ದಂಗೆ ಇದು ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜನರಿಗೆ ಮನೆ ಮನೆ ಮುಟ್ಲಿಕ್ಕೆ ಕೂಡ ಅವಕಾಶ ಆಗುತ್ತೆ. ನಮ್ಮ ಜನರು, ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆ ಕೂಡ ಪಂಚಾಯತ್ ವ್ಯವಸ್ಥೆ, ಪಂಚಾಯತ್ ನಲ್ಲಿ ಆಗ್ತಾ ಇರುವಂತ ಪ್ರೊಸೀಡಿಂಗ್ಸ್ ನ ಅವ್ರ ಮೊಬೈಲ್ ನಲ್ಲಿ ಸಿಗ್ಬೋದು ಅವರಿಗೆ. ಬರೀ ನಮ್ಮ ಪಂಚಮಿತ್ರ ಆಪ್ ಮುಖಾಂತರ ಇರ್ಬೋದು, ವಾಟ್ಸ್ಆಪ್ ಮುಖಾಂತರ ಇರ್ಬೋದು. ಸೊ ತಂತ್ರಜ್ಞಾನವನ್ನ ಸದ್ಬಳಕೆ ಮಾಡ್ಕೊಂಡು ನಾವು ನಮ್ಮ ಆಡಳಿತವನ್ನ ಜನರ ಮನೆ ಮನೆಗೆ ತಲುಪಿಸೋ ಜವಾಬ್ದಾರಿ ನಮ್ದೆಲ್ಲರದು ಆಗಿದೆ. ಆ ನಿಟ್ಟಿನಲ್ಲಿ ಇದು ಮೊದಲನೇ ಹೆಜ್ಜೆ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಮತ್ತೆ ಇದಕ್ಕೆ ಕಾರಣೀಭೂತರಾದಂತ ಎಲ್ಲ ನಮ್ಮ ಶಾಸಕರು ಮತ್ತೆ ಅಧಿಕಾರಿ ವರ್ಗದವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮತ್ತೊಮ್ಮೆ ಕ್ಷಮಿಸ್ಬೇಕು, ನಾನು ಡೆಲ್ಲಿನಲ್ಲಿ ಇರುವ ಕಾರಣ ತಮ್ಮ ಜೊತೆ ಪಾಲ್ಗೊಳ್ಳಕ್ಕಾಗಿಲ್ಲ. ಆದ್ರೆ ಇವತ್ತು ನಾವು ಆನ್ಲೈನ್ ನನಗೆ ಪಾಲ್ಗೊಳ್ಳಿಕ್ಕೆ ಏನು ಅವಕಾಶ ಕೊಟ್ಟಿದ್ರೆ ಇದು ಬಹಳ ನನಗೆ ವೈಯಕ್ತಿಕವಾಗಿ ಸಂತೋಷ ನೀಡಿದೆ. ಮತ್ತೆ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳು, ಅವರ ಒಂದು ಭಾವನೆಗಳು ಮತ್ತೆ ಅವರ ಒಂದು ಭವಿಷ್ಯ ಯಾವ ರೀತಿ, ಅವರು ಭವಿಷ್ಯದಲ್ಲಿ ಹೇಗೆ ಅವ್ರು ಇರ್ಬೇಕು, ಅವ್ರ ಕಾಣ್ಕೋತಾ ಅವ್ರ ಬಗ್ಗೆ ಅದು ಕೇಳಿ ಬಹಳ ಸಂತೋಷ ಆಗಿದೆ. ಖಂಡಿತವಾಗೂ ಅವರ ಭವಿಷ್ಯವನ್ನ ನಿರ್ಮಾಣ ಮಾಡುವುದರಲ್ಲಿ ನಮ್ಮೆಲ್ಲರ ಅಳಿಲು ಸೇವೆ ಕೂಡ ಇರುತ್ತೆ ಅಂತ ನಾನು ಹೇಳ್ತಾ ನಂದು 2 ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ
ಅಭಿನಂದನೆಗಳು. ಸಾಕಷ್ಟು ಜನ ಆನ್ಲೈನ್ ಸೇರಿದ್ದಾರೆ, ಎಲ್ಲರಿಗೂ ಕೂಡ ಅಭಿನಂದನೆ ಅನ್ಸಲ್ಸ್ತಾ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.